ಇನ್ನು ಮಂಡ್ಯದಲ್ಲಿ ಇವತ್ತು ಜೈ ಭಜರಂಗಬಲಿ ಅಂತ ಘೋಷಣೆ ಕೂಗುತ್ತಾ ಆರಂಭ ಆದಂತ ಸಂಕೀರ್ತನಾ ಯಾತ್ರೆ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಹನುಮ ಮಾಲಾಧಾರಿಗಳ ಆರ್ಭಟ ಆಕ್ರೋಶ ತಡೆಯೋದಕ್ಕೆ ಪೊಲೀಸರುಗಳು ಕೂಡ ಹರಸಾಹಸ ಪಡುವಂತಾಯಿತು. ಹಾಗಾದ್ರೆ ಅಷ್ಟಕ್ಕೂ ಸಂಕೀರ್ತನಾ ಯಾತ್ರೆ ವೇಳೆ ಏನೇನಾಯಿತು, ಮೆರವಣಿಗೆ ವೇಳೆ ನಡೆದಂತ ಹೈಡ್ರಾಮಾಗಳು ಹೇಗಿತ್ತು, ಬನ್ನಿ ನೋಡೋಣ. ಕೇಸರಿ ಬಾವುಟ, ಕೇಸರಿ ಶಾಲು, ಹನುಮ ಮಾಲಾಧಾರಿಗಳ ಆಕ್ರೋಶ, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಕಿಚ್ಚು, ಮಸೀದಿ ಮುಂಭಾಗವೇ ತಳ್ಳಾಟ ನೂಕಾಟ, ಪೊಲೀಸರ ಸರ್ಪಗಾವಲನ್ನ ಭೇದಿಸಿ ಮುನ್ನುಗ್ಗುತ್ತಿರುವ ಹಿಂದೂ ಸಂಘಟನೆ ಕಾರ್ಯಕರ್ತರು ಸಂಕೀರ್ತನ ಯಾತ್ರೆಯುದ್ದಕ್ಕೂ ಕೇಕೆ ಹಾಕಿದ್ರು. ಮಂಡ್ಯದ ಶ್ರೀರಂಗಪಟ್ಟಣ ಅಕ್ಷರಶಃ ರಣಾಂಗಣವಾಗಿತ್ತು. ಹಿಂದೂ ಸಂಘಟನೆ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳು ರಣಕಹಳೆ ಮೊಳಗಿಸಿದ್ರು. ಯಾಕಂದ್ರೆ ಹಿಂದೂ ಜಾಗರಣ ವೇದಿಕೆ ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣ ಸಂಕಲ್ಪ ಮಾಡಿದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಇಂದು ಸಂಕೀರ್ತನಾ ಯಾತ್ರೆ ಆರಂಭಿಸಿತ್ತು. ಬೆಳಗ್ಗೆ ನಿಮಿಷಾಂಬ ದೇಗುಲ ಬಳಿ ಯಾತ್ರೆಗೆ ಚಾಲನೆ ನೀಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಸಂಕೀರ್ತನಾ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ನಿಮಿಷಾಂಬ ದೇಗುಲದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೂ ಜಾಮಿಯಾ ಮಸೀದಿ ಪಕ್ಕದಲ್ಲೇ ಯಾತ್ರೆ ಸಾಗಿತ್ತು. ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನ, ಪೊಲೀಸರ ಜೊತೆ ತಳ್ಳಾಟ ನೂಕಾಟ, ಜೈ ಬಜರಂಗಬಲಿ ಎಂಬ ಘೋಷಣೆ ಕೂಗುತ್ತಾ ಆರಂಭವಾದ ಸಂಕೀರ್ತನಾ ಯಾತ್ರೆ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಮಾಲಾಧಾರಿಗಳು ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ನಿಂಬೆಹಣ್ಣು ಇಟ್ಟು ಕರ್ಪೂರ ಹಚ್ಚಿದ್ರು. ಮಸೀದಿ ಕಡೆ ಕೈ ತೋರಿಸಿ ಆ ಜಾಗ ಯಾರದ್ದು, ಆ ಜಾಗ ನಮ್ಮದು ಎಂದು ಘೋಷಣೆ ಕೂಗಿದ್ರು. ಬಳಿಕ ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ತಡೆಯಲು ಯತ್ನಿಸಿದ ಪೊಲೀಸರು, ಹಿಂದೂ ಕಾರ್ಯಕರ್ತರ ನಡುವೆ ದೊಡ್ಡ ಜಟಾಪಟಿಯೇ ನಡೆಯಿತು. ಪೊಲೀಸರ ಮಾತಿಗೂ ಕ್ಯಾರೆ ಅನ್ನದ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಮುಂದೆಯೇ ಭಜನೆ ಮಾಡುತ್ತಾ ಕುಳಿತುಕೊಂಡ್ರು. ಈ ವೇಳೆ ಆಗಮಿಸಿದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹನುಮ ಮಾಲಾಧಾರಿಗಳನ್ನ ಮನವೊಲಿಸಿದ್ರು. ಜಾಮಿಯಾ ಮಸೀದಿ ವೃತ್ತದಿಂದ ಮುಂದೆ ಸಾಗಿ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಯಾತ್ರೆ ಸಮಾಪ್ತಿಗೊಳಿಸಿದ್ರು. ಅಂಜನಾದ್ರಿ ಬೆಟ್ಟದಲ್ಲಿ ಸಂಕೀರ್ತನಾ ಯಾತ್ರೆ. ಹನುಮ ಹುಟ್ಟಿದ ನಾಡು ಕೊಪ್ಪಳದ ಅಂಜನಾದ್ರಿ ಪರ್ವತ ಸಂಪೂರ್ಣ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಆಂಜನೇಯ ಮೂರ್ತಿ ಹಿಡಿದು ಇರುಮುಡಿ ಹೊತ್ತು ಸಾಗಿದ್ರು. ಹೀಗೆ ಹನುಮಮಾಲೆ ಧರಿಸಿದ್ದ ಸಾವಿರಾರು ಭಕ್ತರು ಅಂಜನಾದ್ರಿ ಬೆಟ್ಟ ಏರಿ ಹನುಮನ ದರ್ಶನ ಪಡೆದು ಮಾಲೆ ವಿಸರ್ಜಿಸಿದ್ರು. ಇದು ಅಂಜನಾದ್ರಿ ಬೆಟ್ಟ ಇವತ್ತು ಸಂಪೂರ್ಣವಾಗಿ ಕೇಸರಿಮಯವಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಹನುಮನ ಭಕ್ತರು ಈಗ ಈ ಒಂದು ಅಂಜನಾದ್ರಿಯಲ್ಲಿರ್ತಕ್ಕಂಥ ಹನುಮನ ದರ್ಶನವನ್ನ ಪಡೆದು ಇವತ್ತು ಮಾಲೆಯನ್ನ ವಿಸರ್ಜನೆಯನ್ನ ಮಾಡ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಲಕ್ಷಾಂತರ ಹನುಮನ ಭಕ್ತರು ಇಲ್ಲಿಗೆ ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಟೈಟ್ ಸೆಕ್ಯೂರಿಟಿ. ದತ್ತ ಜಯಂತಿ ಪ್ರಯುಕ್ತ ಭಜರಂಗದಳ ಕಾರ್ಯಕರ್ತರು ಇಂದು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಕೈಗೊಂಡಿದ್ರು. ಕಾಮಧೇನು ಗಣಪತಿ ದೇವಾಲಯದಿಂದ ಆರಂಭವಾದ ಯಾತ್ರೆ ಬಸವನಹಳ್ಳಿ ಹನುಮಂತಪ್ಪ ಸರ್ಕಲ್, ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೂ ತೆರಳಿತು. ಪರಿಷತ್ ಸದಸ್ಯ ಸಿಟಿ ರವಿ ಸೇರಿದಂತೆ ಹಲವು ಹಿಂದೂ ಸಂಘಟನೆ ಕಾರ್ಯಕರ್ತರು ಶೋಭಾಯಾತ್ರೆ ವೇಳೆ ಹೆಜ್ಜೆ ಹಾಕುತ್ತಾ ನೃತ್ಯ ಮಾಡುತ್ತಾ ಸಂಭ್ರಮಿಸಿದ್ರು. ಶೋಭಾಯಾತ್ರೆ ತೆರಳುವ ಮಾರ್ಗದುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಲಾಗಿತ್ತು. ಮಂಡ್ಯದಿಂದ ಪ್ರಶಾಂತ್ ಜೊತೆ ಅಶ್ವಿನ್, ಟಿವಿ9 ಚಿಕ್ಕಮಗಳೂರು.